ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ SP ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಇದೇ ನಿಮ್ಮ 16/11/2024ರಂದು ನಡೆಯಲಿರ್ತಕ್ಕಂಥ PDO ಪರೀಕ್ಷೆ ಕನ್ನಡ ಭಾಷಾ ಪರೀಕ್ಷೆಗಾಗಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಗೊಂದಲ ನಮ್ಮ ಸ್ಪರ್ಧಾರ್ಥಿಗಳಲ್ಲಿ ಮತ್ತು ಯಾರೆಲ್ಲ ಪರೀಕ್ಷೆಯನ್ನು ಹಾಜರಾಗ್ತಾ ಇದ್ರಲ್ಲ ಅವರಲ್ಲಿ ಇತ್ತು. ಆ ಗೊಂದಲವನ್ನು ಇವತ್ತೇನು ಮಾಡಿದ್ದಾರೆ, ಕರ್ನಾಟಕ ಲೋಕ್ ಸೇವಾ ಆಯೋಗದವರು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟು ನಿಮ್ಮ ಎಲ್ಲ ಗೊಂದಲಗಳಿಗೆ, ಸಂದೇಹಗಳಿಗೆ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಏನಿದೆ ಅಂತ ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು 1 ಸಂಖ್ಯೆ ದಿನಾಂಕ 14/11/2024 ಇದೆ. ಪ್ರಕಟಣೆ. ಆಯೋಗದ ಅಧಿಸೂಚನೆ ಸಂಖ್ಯೆ 2023-24ನೇ ಸಾಲಿನ ಗ್ರೂಪ್ ಸಿ ವೃಂದದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದ 97 ಹುದ್ದೆಗಳಿಗೆ 16/11/2024ರಂದು ಕನ್ನಡ ಭಾಷಾ ಪರೀಕ್ಷೆಯನ್ನು ಹಾಗೂ 17/11/2024ರಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮತ್ತು ಉಳಿಕೆ ಮೂಲ ವೃಂದದ ಕನ್ನಡ ಭಾಷಾ ಪರೀಕ್ಷೆ 7/12/2024ರಂದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು 8/12/2024ರಂದು ನಡೆಸಲು ಈಗಾಗಲೇ ಏನು ಮಾಡಿದ್ದಾರೆ, ಸಿದ್ಧತೆಯನ್ನು ಮಾಡಿದ್ದಾರೆ. ಪ್ರವೇಶ ಪತ್ರಗಳ ಸಹಿತ ಬಿಡುಗಡೆ ಆಗಿದ್ದಾವೆ. ಆದರೆ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಈಗಾಗಲೇ ಕರ್ನಾಟಕ ನಾಗರಿಕ ಸೇವಾ ಸಮಿತಿ ನೇರ ನೇಮಕಾತಿ ಸಾಮಾನ್ಯ ನಿಯಮ 2021ರ ಅಡಿಯಲ್ಲಿ ಈ ಕರ್ನಾಟಕ ಲೋಕಸೇವಾ ಆಯೋಗ 29/11/2022 ಅದರ ನಂತರ ನಡೆಸಲಾಗಿರ್ತಕ್ಕಂಥ ಕನ್ನಡ ಭಾಷಾ ಪರೀಕ್ಷೆಗಳಲ್ಲಿ ಯಾರಾದರೂ ಉತ್ತೀರ್ಣರಾಗಿದ್ದರೆ ಸದರಿ ಫಲಿತಾಂಶವನ್ನು, ರಿಸಲ್ಟನ್ನು ಈ ಪರೀಕ್ಷೆಯ ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸ್ತಾರೆ ಅನ್ನೋದನ್ನು ಏನು ಮಾಡಿದ್ದಾರೆ, ಸಹಾಯಕ ಕಾರ್ಯದರ್ಶಿಯವರು ಒಂದು ಆರ್ಡರನ್ನು ಇಲ್ಲಿ ಏನು ಮಾಡಿದ್ದಾರೆ, ಹೊರಡಿಸಿದ್ದಾರೆ. ಯಾರೆಲ್ಲ KPSC ಅವರ 29/11/2022 ನಂತರ ನಡೆಸಲಾಗಿರ್ತಕ್ಕಂಥ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ನಡೀತಕ್ಕಂಥ 17/11 ಮತ್ತು 7/12ರಂದು ನಡೀತಕ್ಕಂಥ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಇದರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ರಿಲ್ಯಾಕ್ಸ್ ಆಯಿತು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ಅಪ್ಡೇಟ್ನೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.